ಇವತ್ತು ದೇಶಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೆಯಲಿದೆ. ಹಾಗಾಗಿ ಎಲ್ಲೆಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. 5440 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನು ರಾಜ್ಯದ 200ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಈ ಹಿಂದೆ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಹಾಗಾಗಿ ಅದನ್ನು ರದ್ದುಗೊಳಿಸಿ ಮರುಪರೀಕ್ಷೆಯನ್ನು ನಿಗದಿ ಮಾಡಲಾಗಿದೆ. ಅಂತೆಯೇ ಇವತ್ತು ನೀಟ್ ಮರುಪರೀಕ್ಷೆ ನಡೆಯುತ್ತೆ. ಪಾರದರ್ಶಕವಾಗಿ ಯಾವುದೇ ಲೋಪದೋಷಗಳಿಲ್ಲದೆ, ಅಕ್ರಮಗಳಿಗೆ ಎಡೆಮಾಡಿಕೊಡದೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 22 ಲಕ್ಷಕ್ಕೂ ಅಭ್ಯರ್ಥಿಗಳು ಮರುಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವತ್ತು ಪರೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. 5440 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆಗೆ ಸಿದ್ಧತೆ ಆಗಿದೆ. ನೀಟ್ ಮರುಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿದ್ಯಾರ್ಥಿಗಳ ಆತ್ಮಹತ್ಯೆಯಿಂದ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಪರೀಕ್ಷೆ ನಡೆಸಲು ಎನ್ಟಿಎ ಪಣತೊಟ್ಟಿದೆ. ಸೇನಾ ಬಲದೊಂದಿಗೆ ಪರೀಕ್ಷೆ ನಡೆಸುತ್ತಿದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 551 ನಗರಗಳು, 5440 ಪರೀಕ್ಷಾ ಕೇಂದ್ರಗಳು, ವಿದೇಶಗಳಲ್ಲೂ 14 ಎಕ್ಸಾಮ್ ಸೆಂಟರ್, ಅಭೂತಪೂರ್ವ ಭದ್ರತೆ, ಎಲ್ಲೆಲ್ಲೂ ಕಟ್ಟೆಚ್ಚರ. ಇಂದು ದೇಶಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ. ಸುಗಮ ಪಾರದರ್ಶಕ ಪರೀಕ್ಷೆಗಾಗಿ ಸಕಲ ಸಿದ್ಧತೆ. ದೇಶದ ಅತ್ಯುನ್ನತ ಯುಪಿಎಸ್ಸಿ ಪರೀಕ್ಷೆಗೂ ಇಂಥ ಸೆಕ್ಯೂರಿಟಿ ಇರಲಿಲ್ಲ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಇಂದು ದೇಶಾದ್ಯಂತ ನಡೀತಾ ಇರುವ ನೀಟ್ ಪರೀಕ್ಷೆಗೆ ಯುದ್ಧದ ರೀತಿ ಸಿದ್ಧತೆ ಮಾಡಲಾಗಿದೆ. ಹಿಂದೆಂದೂ ಕಂಡು ಕೇಳರಿಯದಂತಹ ಭದ್ರತೆ ಕಲ್ಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ನಕಲು ಸೇರಿ ಯಾವುದೇ ಲೋಪ ಆಗದಂತೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಸಕಲ ರೀತಿ ತಯಾರಿ ಮಾಡಿಕೊಂಡಿದೆ. ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಶುರುವಾಗಲಿದ್ದು ಸಂಜೆ 5:15 ಪರೀಕ್ಷೆ ಬರೆಯಲು ಅವಕಾಶ ಇರಲಿದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಜೆ 6:20 ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಪರೀಕ್ಷೆಗೆ 22.79 ಲಕ್ಷ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 551 ನಗರಗಳ 5440 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ದೇಶದಾದ್ಯಂತ 95,000 ಪರೀಕ್ಷಾ ಕೊಠಡಿಗಳು ಸಿದ್ಧ ಆಗಿದೆ. ವಿದೇಶಗಳಲ್ಲೂ 14 ಎಕ್ಸಾಮ್ ಸೆಂಟರ್ಗಳನ್ನು ತೆರೆಯಲಾಗಿದ್ದು 12 ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ವಾಯುಪಡೆ ನೆರವಿನೊಂದಿಗೆ ಹೆಲಿಕಾಪ್ಟರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಬಂಡಲ್ಗಳನ್ನು ರವಾನಿಸಲಾಗಿದೆ. ಅರೆಸೇನಾ ಪಡೆ, ಪೊಲೀಸರ ಭದ್ರತೆ ಜೊತೆಗೆ ಜಿಪಿಎಸ್ ಇರುವ ಬೆಂಗಾವಲು ವಾಹನದೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆಗಳ ಬಂಡಲ್ ರವಾನಿಸಲಾಗುತ್ತೆ. ಇನ್ನು ಪರೀಕ್ಷಾ ಕೇಂದ್ರಗಳ ಬಳಿ ಹೈ ಸೆಕ್ಯೂರಿಟಿ ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ 200 ಮೀಟರ್ ನಿಷೇಧಿತ ಪ್ರದೇಶವಾಗಿದೆ. ರಾಜ್ಯ ಪೊಲೀಸ್ ಮತ್ತು ಸಿಆರ್ಪಿಎಫ್ ಭದ್ರತಾ ಪಡೆ ನಿಯೋಜಿಸಲಾಗಿದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ 1,38,560 ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದು 51,311 ಜಾಮರ್ಗಳ ಅಳವಡಿಕೆ ಮಾಡಲಾಗ್ತಾ ಇದೆ. ಇನ್ನು ಲೈವ್ ಕ್ಯಾಮೆರಾ ಫೀಡ್ಗಳ ಎಐ ಆಧಾರಿತ ಮೇಲ್ವಿಚಾರಣೆ ಇರಲಿದೆ. ನಕಲಿ ಅಭ್ಯರ್ಥಿಗಳ ಪ್ರವೇಶ ತಡೆಯಲು ಫಿಂಗರ್ ಪ್ರಿಂಟ್ ತಪಾಸಣೆ, ಆಧಾರ್ ಆಧಾರಿತ ಬಯೋಮೆಟ್ರಿಕ್ ತಪಾಸಣೆ ಕಡ್ಡಾಯಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ಹೈ ಸೆನ್ಸಿಟಿವ್ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಪರೀಕ್ಷಾ ಕೇಂದ್ರ ಪ್ರವೇಶಿಸಬೇಕು. ನೀಟ್ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಗೈಡ್ಲೈನ್ಸ್ ಜಾರಿ ಮಾಡಲಾಗಿದೆ. ಅಭ್ಯರ್ಥಿಗಳು ಏನನ್ನ ಕೊಂಡೊಯ್ಯಬೇಕು ಅನ್ನೋ ಬಗ್ಗೆ ನಿಯಮಗಳಿವೆ. ಅಭ್ಯರ್ಥಿಗಳು ಗುರುತಿನ ಚೀಟಿ ಮತ್ತು 2 ಪಾಸ್ಪೋರ್ಟ್ ಫೋಟೋ ತರಬೇಕು. ವರದಿ ಮಾಡಿಕೊಳ್ಳಲು ಬೆಳಗ್ಗೆ 11ರಿಂದ 1:30 ಟೈಮ್ ಇದ್ದು ಮಧ್ಯಾಹ್ನ 1:30 ಸರಿಯಾಗಿ ಪ್ರವೇಶ ದ್ವಾರ ಬಂದ್ ಆಗಲಿದೆ. ಪಾರದರ್ಶಕ ನೀರಿನ ಬಾಟಲಿ ಕೊಂಡೊಯ್ಯಲು ಅವಕಾಶ ಇರುತ್ತೆ. ಪಾರದರ್ಶಕ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ರವೇಶ ಪತ್ರ ಕೊಂಡೊಯ್ಯಬಹುದು. ಧಾರ್ಮಿಕ ಚಿಹ್ನೆಗಳು, ಕಲಾವಾಗಳು, ಪೇಟಗಳನ್ನು ಧರಿಸಿ ಬರಬಹುದು. ಜನಿವಾರ, ಹಿಜಾಬ್ ಧರಿಸಿ ಪರೀಕ್ಷಾ ಕೇಂದ್ರ ಪ್ರವೇಶಿಸಬಹುದು. ಆದರೆ ತಪಾಸಣೆಗೆ ಒಳಪಡಲು ಮುಂಚಿತವಾಗಿ ಮಾಡಿಕೊಳ್ಬೇಕು. ಪೂರ್ಣ ತೋಳಿನ ಉಡುಪು ಅಥವಾ ಉಣ್ಣೆ ಬಟ್ಟೆ ಧರಿಸಬಹುದು. ಆದರೆ ಹೈ ಹೀಲ್ ಚಪ್ಪಲಿ ಅಥವಾ ಹೈ ಹೀಲ್ ಶೂ ಧರಿಸಿದ್ರೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಇರೋದಿಲ್ಲ. ಇನ್ನು ಕೆಲವೊಂದು ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕೊಂಡೊಯ್ಯಲು ನಿಷೇಧ ಇರಲಿದೆ. ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಮೊಬೈಲ್ ತರುವಂತಿಲ್ಲ. ಸ್ಮಾರ್ಟ್ ವಾಚ್ ಕೂಡ ನಿಷೇಧಿಸಲಾಗಿದೆ. ಬ್ಲೂಟೂತ್ ಸಾಧನ ಜೊತೆಗೆ ಇಯರ್ಫೋನ್ ಮತ್ತು ಯಾವುದೇ ಸಂವಹನ ಸಾಧನಗಳು, ಇನ್ನು ಲೋಹದ ವಸ್ತುಗಳು, ದೊಡ್ಡ ಬೆಲ್ಟ್ ಬಕಲ್ಗಳು, ಭಾರಿ ಆಭರಣಗಳು, ಭದ್ರತಾ ತಪಾಸಣೆಗೆ ಅಡ್ಡಿಪಡಿಸುವ ಪರಿಕರಗಳು ಅಭ್ಯರ್ಥಿಗಳು ತರುವಂತಿಲ್ಲ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಗಳೂರು ಸೇರಿ 30ಕ್ಕೂ ಹೆಚ್ಚು ನಗರಗಳಲ್ಲಿ 381ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೀತಾ ಇದ್ದು ಕಟ್ಟುನಿಟ್ಟಿನ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಏನೇನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಸಹ ಎನ್ಟಿಎ ತೆಗೆದುಕೊಂಡಿದೆ. ನಮ್ಮ ಕಾಲೇಜಿನಲ್ಲಿ
240 ವಿದ್ಯಾರ್ಥಿಗಳಿಗೆ 10 ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಏನು ಸಿದ್ಧತೆ ಮಾಡ್ಕೋಬೇಕು ನಾವು, ಅದು ಜಾಮರ್ ಇರ್ಬೋದು, ಫ್ರಿಸ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕೆ ಬ್ರೀಫಿಂಗ್ ಸಹ ನಮ್ಮ ಇನ್ವಿಜಿಲೇಟರ್ಸ್ಗೆ ಏನು ಹೇಳಬೇಕು, ಹೇಗೆ ಪರೀಕ್ಷಾ ಕೊಠಡಿಯಲ್ಲಿ ತಮ್ಮ ಕರ್ತವ್ಯನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಬ್ರೀಫ್ ಮಾಡಲಾಗಿದೆ. ಒಟ್ಟಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ರದ್ದಾಗಿದ್ದ ನೀಟ್ ಎಕ್ಸಾಮ್ ಇಂದು ಮತ್ತೊಮ್ಮೆ ನಡೀತಾ ಇದೆ. ಈ ಬಾರಿ ಯಾವುದೇ ಲೋಪ ಆಗದಿರಲಿ, ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗದೆ ಚೆನ್ನಾಗಿ ಪರೀಕ್ಷೆ ಬರೀಲಿ ಅನ್ನೋದೇ ನಮ್ಮ ಹಾರೈಕೆ. ಬ್ಯೂರೋ ರಿಪೋರ್ಟ್, TV9.